ಹಲೋ ಎವ್ರಿವನ್, ನಮಸ್ಕಾರ. ವೆಲ್ಕಮ್ ಟು ಸರಳ ಸಲಹೆಗಳು. ಫ್ರೆಂಡ್ಸ್, ನಾನಿವತ್ತು ತುಂಬಾ ಈಸಿಯಾಗೂ ಇರಬೇಕು ಮತ್ತೆ ಗ್ರ್ಯಾಂಡ್ ಆಗೂ ಕಾಣಿಸಬೇಕು ಆ ತರದೊಂದು ಕ್ರೋಶಾ ಡಿಸೈನ್ ನ ಇವತ್ತು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದೀನಿ. ಬನ್ನಿ ನೋಡೋಣ. ನನ್ನ ಇನ್ನೂ ಬೇರೆ ಬೇರೆ ಕ್ರೋಶಾ ಮತ್ತೆ ಕುಚ್ಚು ಡಿಸೈನ್ಗಳಿಗೋಸ್ಕರ ನೀವು ನನ್ನ ಚಾನಲ್ಗೆ ಹೋಗಿ ಪ್ಲೇ ಲಿಸ್ಟ್ ನ ಚೆಕ್ ಮಾಡಿ, ಅದರಲ್ಲಿ ನಿಮ್ಗೆ ಸಿಗುತ್ತೆ. ಬನ್ನಿ ಸ್ಟಾರ್ಟ್ ಮಾಡೋಣ. ಇದಕ್ಕೆ ಬೇಕಾಗಿರುವಂತ ಮೆಟೀರಿಯಲ್ಸ್ 10 ನಂಬರ್ ಕ್ರೋಶಾ ನೀಡಲ್, 2 ಕಲರ್ ದಾರ, 5 ಎಳೆ ಅಥವಾ 6 ಎಳೆ ಯಾವ್ದು ಬೇಕಾದ್ರೂ ನೀವು ತಗೋಬಹುದು. ಗೋಲ್ಡನ್ ಕಲರ್ ಇರುವಂತ ಕ್ರಿಸ್ಟಲ್ ಬೀಡ್ಸ್ ಮತ್ತೆ ಈ ಸ್ಮಾಲ್ ಬೀಡ್ಸ್. ಮೊದಲಿಗೆ ನೋಡಿ, ಹೀಗೆ ಸಿಂಗಲ್ ಕ್ರೋಶಾದಲ್ಲಿ ಲಾಕ್ ಮಾಡ್ಕೋಬೇಕು ಫಸ್ಟ್ ಬಟ್ಟೆಗೆ. ಆಮೇಲೆ 1 2 3 4 ಚೈನ್ ಹಾಕೊಂಡು ಅದೆಲ್ಲಿ ಬರುತ್ತೋ ಅಲ್ಲಿ ನೋಡ್ಕೊಂಡು ಸಿಂಗಲ್ ಕ್ರೋಶಾದಲ್ಲಿ ಲಾಕ್ ಮಾಡ್ಕೊಳ್ಳಿ. ಮತ್ತೆ ದಾರನ ತಕ್ಕೊಂಡು ನೋಡಿ ಈ ಬೀಡ್ ಹಾಕೊಳ್ಳೋಣ. ಈ ಬೀಡ್ ಹಾಕೊಂಡು ಲಾಕ್ ಮಾಡಿ ಅದೆಲ್ಲಿ ಬರುತ್ತೋ ಅಲ್ಲಿ ನೋಡ್ಕೊಂಡು ಬಟ್ಟೆಗೆ ಮತ್ತೆ ಸಿಂಗಲ್ ಕ್ರೋಶಾದಲ್ಲಿ ಲಾಕ್ ಮಾಡ್ಕೋಬೇಕು. ಮತ್ತೆ 1 2 3 4 ಚೈನು ಮತ್ತೆ ಅದೆಲ್ಲಿ ಬರುತ್ತೋ ಅಲ್ಲಿ ನೋಡ್ಕೊಂಡು ಸಿಂಗಲ್ ಕ್ರೋಶಾದಲ್ಲಿ ನೋಡಿ ಹೀಗೆ ಲಾಕ್. ನೆಕ್ಸ್ಟ್ ಈ ದಾರನ ತಕ್ಕೊಳ್ಳೋಣ, ಈ ಬೀಡ್ ಹಾಕೊಳ್ಳೋಣ, ಮತ್ತೆ ಇದನ್ನ ಲಾಕ್ ಮಾಡಿ ಅದೆಲ್ಲಿ ಬರುತ್ತೋ ಅಲ್ಲಿ ನೋಡ್ಕೊಂಡು ಬಟ್ಟೆಗೆ ಹೀಗೆ ಲಾಕ್ ಮಾಡಿ. ಮತ್ತೆ 1 2 3 4 ಚೈನು ಮತ್ತೆ ಸಿಂಗಲ್ ಕ್ರೋಶಾದಲ್ಲಿ ಲಾಕ್. ನೋಡಿ ಈ ತರ ಹಾಕೋತಾ ಹೋಗ್ಬೇಕು. ನಾನು ಪೂರ್ತಿ ಹಾಕಿ ನಿಮ್ಗೆ ಸೆಕೆಂಡ್ ಸ್ಟೆಪ್ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಫಸ್ಟ್ ಸ್ಟೆಪ್ ಪೂರ್ತಿ ಆಗಿದೆ, ಇವಾಗ ಸೆಕೆಂಡ್ ಸ್ಟೆಪ್ ನೋಡೋಣ. ಈ ತರ ಲಾಕ್ ಮಾಡಿ ನೋಡಿ ಸಿಂಗಲ್ ಕ್ರೋಶಾದಲ್ಲಿ ಲಾಕ್ ಮಾಡ್ಕೋಬೇಕು. ಈ ಚೈನ್ ಕಾಣಿಸ್ತಾ ಇದೆಯಲ್ಲ ನೋಡಿ, ಈ ಚೈನು, ಆ ಚೈನ್ಗೆ ಒಂದು ಸಿಂಗಲ್ ಕ್ರೋಶಾ ಹಾಕೋಬೇಕು. ಮತ್ತೆ 1 2 2 ಚೈನ್ ಹಾಕೊಂಡಿದೀನಿ ನಾನಿಲ್ಲಿ, ನೆನಪಿರ್ಲಿ. ಅದ್ರ ಎತ್ತರಕ್ಕೆ 2 ಚೈನ್ ಎತ್ತರಕ್ಕೆ ನೀವು ನೋಡಿ ಹೀಗೆ ಡಬಲ್ ಕ್ರೋಶೆಟ್ ಹಾಕೋಬೇಕು. ಒಂದು ಚೈನು ಸೇರಿಸಿ 2 ಆಗಿದೆ. ಇವಾಗ 3ನೇ ಡಬಲ್ ಕ್ರೋಶೆಟ್ ಹಾಕೋತಾ ಇದೀನಿ. 3 4 5 6 ಡಬಲ್ ಕ್ರೋಶೆಟ್ ಆಗಿದೆ. 6 ಡಬಲ್ ಕ್ರೋಶೆಟ್ ಆದ್ಮೇಲೆ 1 2 3 ಚೈನು ನೋಡಿ. ಮತ್ತೆ ಈ ಬೀಡ್ ಬಿಟ್ಬಿಡಿ, ನೆಕ್ಸ್ಟ್ 4 ಚೈನ್ ಹಾಕೊಂಡಿರ್ತೀವಲ್ಲ ಅಲ್ಲಿಗೆ ಬಂದು ಡಬಲ್ ಕ್ರೋಶೆಟ್ ಹಾಕೋಬೇಕು. 1 2 3 6 ಡಬಲ್ ಕ್ರೋಶೆಟ್ ಆಗಿದೆ. ಈಗ ಮತ್ತೆ 1 2 3 ಚೈನ್ ಹಾಕೊಂಡಿದೀನಿ. ಮತ್ತೆ ಈ ಬೀಡ್ ಬಿಟ್ಬಿಟ್ಟು ಈ 4 ಚೈನ್ ಕಾಣಿಸ್ತಾ ಇದೆಯಲ್ಲ, ಆ 4 ಚೈನ್ಗೆ 6 ಡಬಲ್ ಕ್ರೋಶೆಟ್ ಹಾಕೋಬೇಕಾಗುತ್ತೆ. ಹೀಗೆ ಹಾಕೋತಾ ಹೋಗ್ಬೇಕು. ನಾನು ಪೂರ್ತಿ ಹಾಕಿ ನಿಮ್ಗೆ ಥರ್ಡ್ ಸ್ಟೆಪ್ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಥರ್ಡ್ ಸ್ಟೆಪ್ ಅಲ್ಲಿ ಯೆಲ್ಲೋ ಕಲರ್ ದಾರ ತಗೊಂಡಿದ್ದೀನಿ. ನೋಡಿ, ಈ 2 ಚೈನ್ ಫಸ್ಟ್ ಹಾಕೊಂಡಿದ್ವಲ್ಲ ಅಲ್ಲಿ ನೀವು ತುದಿಗೆ ಈ ತರ ಸಿಂಗಲ್ ಕ್ರೋಶಾದಲ್ಲಿ ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡ್ಕೊಂಡು ಈ ಆ ಕಡೆ 3 ಚೈನ್, ಈ ಕಡೆ ಆ ಕಡೆ 3 ಡಬಲ್ ಕ್ರೋಶೆಟ್, ಈ ಕಡೆ 3 ಡಬಲ್ ಕ್ರೋಶೆಟ್, ಅದರ ಮಧ್ಯ ನೀವು ಡಬಲ್ ಕ್ರೋಶೆಟ್ ಹಾಕೋಬೇಕು. ನೋಡಿ ಹೀಗೆ ಕೆಳಗಡೆ ಆದಾಗೆ ನೋಡಿ ಮಧ್ಯಕ್ಕೆ, ನಿಮ್ಗೆ ಗೊತ್ತಾಗ್ತಿದೆ ಅನ್ಕೋತೀನಿ. ಮಧ್ಯಕ್ಕೆ
ಡಬಲ್ ಕ್ರೋಶೆಟ್ ಹಾಕೋಬೇಕು. 1 2 3 4 5 6 ಡಬಲ್ ಕ್ರೋಶೆಟ್ ಆಗಿದೆ. ಆದ್ಮೇಲೆ ನೋಡಿ ಈ 3 ಚೈನ್ ಹಾಕೊಂಡಿರ್ತೀವಲ್ಲ, ಈ 3 ಡಬಲ್ ಕ್ರೋಶೆಟ್ ಬಿಟ್ಬಿಡಿ. ಈ 3 ಚೈನ್ ಹಾಕೊಂಡಿರ್ತೀವಲ್ಲ, ಆ 3 ಚೈನ್ಗೆ ನೀವು 1 ಸಿಂಗಲ್ ಕ್ರೋಶೆಟ್ ಹಾಕೋಬೇಕಾಗುತ್ತೆ. ನೋಡಿ ಹೀಗೆ 1 ಸಿಂಗಲ್ ಕ್ರೋಶೆಟ್ ಹಾಕೊಂಡ್ಮೇಲೆ ಮತ್ತೆ ನೋಡಿ ಈ 3 ಡಬಲ್ ಕ್ರೋಶೆಟ್ ಬಿಟ್ಬಿಡ್ಬೇಕು, ಆ ಕಡೆ 3 ಡಬಲ್ ಕ್ರೋಶೆಟ್ ಬಿಟ್ಬಿಡ್ಬೇಕು. ಅದರ ಮಧ್ಯ ನಿಮ್ಗೆ ಗೊತ್ತಾಗ್ತಿದೆ ಅಲ್ವಾ, ಅದರ ಮಧ್ಯ ಮತ್ತೆ 6 ಡಬಲ್ ಕ್ರೋಶೆಟ್ ಹಾಕೋಬೇಕಾಗುತ್ತೆ. ನೋಡಿ ಹೀಗೆ 1 2 6 ಡಬಲ್ ಕ್ರೋಶೆಟ್ ಆಗಿದೆ. ಇವಾಗ ಮತ್ತೆ ಈ 3 ಡಬಲ್ ಕ್ರೋಶೆಟ್ ಬಿಟ್ಬಿಡ್ಬೇಕು, ಮತ್ತೆ ಈ 3 ಚೈನ್ ಇದೆಯಲ್ಲ ಅಲ್ಲಿಗೆ ನೀವು ಸಿಂಗಲ್ ಕ್ರೋಶೆಟ್ ಅಲ್ಲಿ ಈ ತರ ಲಾಕ್ ಮಾಡ್ಕೋಬೇಕಾಗುತ್ತೆ. ನೋಡಿ ಹೀಗೆ ಈ ತರ ಎಲ್ಲಾನು ಹಾಕೋತಾ ಹೋಗ್ಬೇಕು. ನಾನು ಪೂರ್ತಿ ಹಾಕಿ ನಿಮ್ಗೆ 4th ಸ್ಟೆಪ್ ಅಲ್ಲಿ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ನೋಡಿ ಈ ತರ ಬರುತ್ತೆ 3rd ಸ್ಟೆಪ್. ನಾನು ಹೇಗೆ ಫಸ್ಟ್ ಅಲ್ಲಿ ಲಾಕ್ ಮಾಡ್ಕೊಂಡು ಹಾಕೊಂಡೋ ಹಾಗೆ ಲಾಸ್ಟ್ ಅಲ್ಲೂ ಕೂಡ ಲಾಸ್ಟ್ ಡಬಲ್ ಕ್ರೋಶೆಟ್ ಇದೆಯಲ್ಲ ಆ ತುದಿಗೆ ನಾನು ಲಾಕ್ ಮಾಡ್ಕೊಂಡಿರೋದು. ಈಗ 4th ಸ್ಟೆಪ್ ನೋಡ್ಕೊಳ್ಳೋಣ. 4th ಸ್ಟೆಪ್ ಅಲ್ಲಿ ನೋಡಿ ನಾವೆಲ್ಲಿ ಲಾಕ್ ಮಾಡ್ಕೊಂಡಿರ್ತೀವೋ ಅಲ್ಲೇನೆ ಈ ಯೆಲ್ಲೋ ಕಲರ್ ಫಸ್ಟ್ ಲಾಕ್ ಮಾಡ್ಕೊಂಡಿರ್ತೀವಲ್ಲ ಸಿಂಗಲ್ ಕ್ರೋಶದಲ್ಲಿ ಅಲ್ಲಿ ಮತ್ತೆ ಇನ್ನೊಂದ್ಸತಿ ಲಾಕ್ ಮಾಡ್ಕೊಳ್ಳಿ. ಗ್ರೀನ್ ಕಲರ್ ದಾರದಲ್ಲಿ ನೋಡಿ ಹೀಗೆ ಅದರೊಳಗೆ ಈ ತರ ಲಾಕ್ ಮಾಡ್ಕೊಂಡಿದ್ದೀನಿ ನಾನೀಗ. ಇವಾಗ ಇಲ್ಲಿ ಹೇಗೆ ಆ ಕಡೆ 6 ಈ ಕಡೆ 6 ಮಧ್ಯ ನಾನು ಡಬಲ್ ಕ್ರೋಶೆಟ್ ಹಾಕೊಂಡ್ನೋ ಹಾಗೆ ಸೇಮ್ ಇಲ್ಲೂ ಹಾಗೇನೆ ಡಬಲ್ ಕ್ರೋಶೆಟ್ ಹಾಕೋಬೇಕು. ಮಧ್ಯ ಆ ಕಡೆ 3 ಡಬಲ್ ಕ್ರೋಶೆಟ್, ಈ ಕಡೆ 3 ಡಬಲ್ ಕ್ರೋಶೆಟ್, ಮಧ್ಯ ಡಬಲ್ ಕ್ರೋಶೆಟ್ ಹಾಕೋಬೇಕಾಗುತ್ತೆ. ನೋಡಿ ಈ ತರ ಅನ್ಕೊಂಡು ನೀವು ಡಬಲ್ ಕ್ರೋಶೆಟ್ ಹಾಕೊಳ್ಳಿ. ಸೇಮ್ ಇಲ್ಲೆಷ್ಟು 6 ಡಬಲ್ ಕ್ರೋಶೆಟ್ ಹಾಕೊಂಡ್ರೋ ಹಾಗೆ ಇಲ್ಲೂ ಕೂಡ ನೀವು 6 ಡಬಲ್ ಕ್ರೋಶೆಟ್ ಹಾಕೋಬೇಕಾಗತ್ತೆ. ಈ ತರ 1 2 3 ಡಬಲ್ ಕ್ರೋಶೆಟ್ ಆದ್ಮೇಲೆ ನೋಡಿ ಈ ದಾರನ ತಕ್ಕೊಂಡು ಈ ಬೀಡ್ ಹಾಕೊಳ್ಳೋಣ ಹೀಗೆ. ಮತ್ತೆ 3 ಡಬಲ್ ಕ್ರೋಶೆಟ್ ಹಾಕೋಬೇಕಾಗುತ್ತೆ. 1 2 3 ಈ ಕಡೆ 3 ಮತ್ತೆ ಆ ಕಡೆ 3 ಮಧ್ಯ ಬೀಡ್ ಈ ತರ ಹಾಕೊಂಡಿದ್ದೀನಿ. ಇವಾಗ ಈ ಯೆಲ್ಲೋ ಕಲರ್ ಇದೆಯಲ್ಲ ಆ ಯೆಲ್ಲೋ ಕಲರ್ ಸಿಂಗಲ್ ಕ್ರೋಶೆಟ್ ಹಾಕೊಂಡಿರ್ತೀನಲ್ವಾ, ಈ 3 ಚೈನ್ ಮೇಲೆ ಯೆಲ್ಲೋ ಕಲರ್ ಸಿಂಗಲ್ ಕ್ರೋಶೆಟ್ ಹಾಕೊಂಡಿರ್ತೀನಲ್ವಾ ಅದ್ರ ಮಧ್ಯ ಇನ್ನೊಂದು ಸಿಂಗಲ್ ಕ್ರೋಶೆಟ್ ಹಾಕೊಳ್ಳಿ ಹೀಗೆ. ಮತ್ತೆ ಸೇಮ್ ಇಲ್ಲಿ ಹೇಗೆ ಹಾಕೊಂಡ್ನೋ ಇಲ್ಲೂ ಹಾಗೇನೆ ಯೆಲ್ಲೋ ಕಲರ್ ಆ ಕಡೆ 3 ಈ ಕಡೆ 3 ಮಧ್ಯ ನೀವು ಡಬಲ್ ಕ್ರೋಶೆಟ್ ಹಾಕೊಳ್ಳಿ ಹೀಗೆ. 1 2
ಈ ದಾರನ ಹೀಗೆ ತಕ್ಕೊಳ್ಳೋಣ, ಮತ್ತೆ ಬೀಡ್ ಹಾಕೊಳ್ಳೋಣ. 3 ಡಬಲ್ ಕ್ರೋಶೆಟ್ ಆದ್ಮೇಲೆ 1 ಬೀಡ್ ಹಾಕೊಳ್ಳಿ. ಮತ್ತೆ ಅದೇ ಹೋಲ್ ಒಳಗೆ ನೋಡಿ ಹೀಗೆ ಇನ್ನೊಂದು ಡಬಲ್ ಕ್ರೋಶೆಟ್, 1 2 3 ಡಬಲ್ ಕ್ರೋಶೆಟ್ ಆಗಿದೆ. ಮತ್ತೆ ಈ ಯೆಲ್ಲೋ ಕಲರ್ ಸಿಂಗಲ್ ಕ್ರೋಶೆಟ್ ಹಾಕೊಂಡಿರ್ತೀನಲ್ವಾ ಅದರ ಮಧ್ಯ ನೀವು ಸಿಂಗಲ್ ಕ್ರೋಶೆಟ್ ಹಾಕೊಳ್ಳಿ. ನೋಡಿ ಹೀಗೆ, ನೋಡಿ ಹೀಗೆ ಬರುತ್ತೆ ಡಿಸೈನು. ಮತ್ತೆ ಸೇಮ್ ಈ ಯೆಲ್ಲೋ ಕಲರ್ ಆ ಕಡೆ 3 ಈ ಕಡೆ 3 ಮಧ್ಯ 6 ಡಬಲ್ ಕ್ರೋಶೆಟ್, 6 ಡಬಲ್ ಕ್ರೋಶೆಟ್ಗೆ ಅದ್ರ ಮಧ್ಯ 1 ಬೀಡು ಈ ತರ ಹಾಕೋತಾ ಹೋಗಿ ನಾನು ಪೂರ್ತಿ ಹಾಕಿ ಲಾಸ್ಟ್ ಅಲ್ಲಿ ಎಂಡ್ ಮಾಡ್ಕೊಳ್ಳೋದು ಹೇಗೆ ಅಂತ ತೋರಿಸ್ತೀನಿ. ಪೂರ್ತಿಯಾಗಿ ಹಾಕೊಂಡಿದೀನಿ. ಲಾಸ್ಟ್ ಅಲ್ಲಿ ನೋಡಿ ಈ ತರ 6 ಡಬಲ್ ಕ್ರೋಶೆಟ್ ಹಾಕಿ ಮಧ್ಯ 1 ಬೀಡ್ ಹಾಕೊಳ್ಳಿ. ಅದಾದ್ಮೇಲೆ ಇಲ್ಲಿ ಯೆಲ್ಲೋ ಕಲರ್ ಇರುತ್ತಲ್ಲ ಆ ಯೆಲ್ಲೋ ಕಲರ್ ತುದಿಲಿ ನೀವು ನೋಡಿ ಇಲ್ಲಿ ಸಿಂಗಲ್ ಕ್ರೋಶೆಟ್ ಹಾಕೊಂಡಿರ್ತೀವಿ ಅಲ್ವಾ, ಲಾಸ್ಟ್ ಅಲ್ಲಿ ಎಂಡ್ ಮಾಡ್ಕೋಬೇಕಾದ್ರೆ ಅಲ್ಲೇನೆ ಅದರೊಳಗೇನೆ ಇನ್ನೊಂದು ಸಿಂಗಲ್ ಕ್ರೋಶೆಟ್ ಹಾಕೊಂಡು ನೋಡಿ ಇನ್ನೊಂದು ಚೈನ್ ಹಾಕೊಳ್ಳಿ. ಇನ್ನೊಂದು ಚೈನ್ ಹಾಕೊಂಡು ಈ ದಾರನ ಕಟ್ ಮಾಡ್ಕೊಳ್ಳೋಣ. ಕಟ್ ಮಾಡಿ ಈಗ ಹೇಳಿದ್ರೆ ಲಾಕ್ ಆಗುತ್ತೆ. ಇದಿಷ್ಟು ಸೇರಿಸಿ ಲಾಸ್ಟ್ ಅಲ್ಲಿ ಗಂಟು ಹಾಕೊಂಡು ಗ್ಲೂ ಹಾಕಿ ಅಂಟಿಸ್ಕೋಬೇಕಾಗುತ್ತೆ. ಫ್ರೆಂಡ್ಸ್ ನೋಡಿ ಈ ತರ ಬರುತ್ತೆ ಡಿಸೈನು. ನಾನು ಇಲ್ಲಿ ಮಧ್ಯಕ್ಕೆ ಈ ತರ ಬೀಡ್ ಹಾಕೊಂಡಿದೀನಿ. ಇದನ್ನ ಹೇಗೆ ಹಾಕೊಳ್ಳೋದು ಅಂತ ಇವಾಗ ತೋರಿಸ್ತೀನಿ. ನಾನು 3 ಹಾಕೊಂಡಿದ್ದೀನಿ. ಇಲ್ಲಿ ಮಧ್ಯಕ್ಕೆ ಹಾಕೊಳ್ಳೋದು ಹೇಗೆ ಅಂತ ಇವಾಗ ತೋರಿಸ್ತೀನಿ ನಿಮ್ಗೆ. ನೋಡಿ ನಾನಿಲ್ಲಿ ಸೂಜಿಗೆ, ಸಣ್ಣ ಸೂಜಿಗೆ ಈ ತರ ಕಾಟನ್ ದಾರನ ಹಾಕಿಟ್ಕೊಂಡಿದ್ದೀನಿ. ಕಾಟನ್ ದಾರನೇ ತಗೋಬೇಕು, ಸಿಲ್ಕ್ ದಾರ ಎಲ್ಲ ತಗೊಳಕ್ ಹೋಗ್ಬೇಡಿ. ಇವಾಗ ಈ ಕ್ರಿಸ್ಟಲ್ ಬೀಡ್ ಇದೆಯಲ್ಲ, ಈ ಕ್ರಿಸ್ಟಲ್ ಬೀಡು ಮತ್ತೆ ಈ ಸ್ಮಾಲ್ ಬೀಡು, ಗೋಲ್ಡನ್ ಬೀಡು, ಇದನ್ನ ಈ ತರ ತಕ್ಕೋಬೇಕು. ನೋಡಿ ಇಷ್ಟುದ್ದ ಬೇಕು ಗಂಟಾಕಕ್ಕೆ, ನಮ್ಗೆ ಇಷ್ಟುದ್ದ ಸಾಕಾಗುತ್ತೆ ಗಂಟಾಕಕ್ಕೆ. ಅಲ್ಲಿಗೆ ಬಿಟ್ಟು ಈ ಸೂಜಿ ಇರುತ್ತಲ್ಲ ಈ ಬೀಡ್ ಬಿಟ್ಬಿಡಿ ಈ ಕ್ರಿಸ್ಟಲ್ ಬೀಡ್ಗೆ ಹಾಕೋಬೇಕಾಗುತ್ತೆ. ನೋಡಿ ಹೀಗೆ ಈ ತರ ಹಾಕೊಂಡ್ರೆ ಈ ತರ ಬರುತ್ತೆ. ನೋಡಿ ಹೀಗೆ. ಇವಾಗ ಏನ್ ಮಾಡ್ಬೇಕು, ನಾನು ಮೊದಲೇ ತುಂಬಾ ಡಿಸೈನ್ ಹಾಕ್ಬೇಕಾದ್ರೆ ತೋರಿಸಿದೀನಿ. ಒಂದೊಂದ್ಸತಿ ಕೇಳ್ತಿರ್ತಾರೆ ಇದನ್ನ ಹೇಗೆ ಹಾಕೊಂಡ್ರಿ ಅಂತ ಹೇಳಿ, ಅದಕ್ಕೆ ಇವಾಗ ತೋರಿಸ್ತಾ ಇದೀನಿ ನಿಮ್ಗೆ. ಇವಾಗ ಈ ಸೂಜಿನ ಈ ಮಧ್ಯ ಈ ಗ್ರೀನ್ ಕಲರ್ ಇದೆಯಲ್ಲ ಸಿಂಗಲ್ ಕ್ರೋಶೆ ಹಾಕೊಂಡಿರ್ತೀವಲ್ಲ ಅದರ ಮಧ್ಯ ನೋಡಿ ನಿಮ್ಗೆ ಗೊತ್ತಾಗ್ತಿದೆ ಅನ್ಕೋತೀನಿ. ಅದರ ಮಧ್ಯ ಮೇಲಿಂದ, ಅದರ ಮಧ್ಯ ಮೇಲ್ಗಡೆಯಿಂದ ಈ ತರ ನೋಡಿ ಚುಚ್ಕೊಂಡು ಹೀಗೆ, ಮತ್ತೆ ಬ್ಯಾಕ್ ಸೈಡ್ ಹೀಗೆ ಈ ತರ ಮಾಡ್ಕೊಂಡು ಇವಾಗ ಈ ದಾರನ ಇದಕ್ಕೆ ಎಷ್ಟು ಬರುತ್ತೋ ಅಷ್ಟು, ಈ ಎರಡೂ ದಾರನು ಎಷ್ಟು ಬರುತ್ತೋ ಅಷ್ಟು ನೋಡ್ಕೊಂಡು ನೋಡಿ ಇಲ್ಲಿ ಕಟ್ ಮಾಡ್ಕೊಳ್ಳೋಣ. ಕಟ್ ಮಾಡ್ಕೊಂಡು ಈ ದಾರ ಮತ್ತೆ ಆ ದಾರ ಎರಡೂ ಸೇರಿಸಿ ಈ ತರ ಗಂಟು ಹಾಕೋಬೇಕು. ಈ ತರ ಹೀಗೆ ಹಾಕೋಬಾರ್ದು, ಈ ತರ ಹಾಕೋಬೇಕು. ನೋಡಿ ಇದು ಹೀಗೆ ಕುತ್ಕೋಬೇಕಲ್ವಾ, ಸೊ ಹೀಗೆ ಹಾಕೋಬೇಕು ಗಂಟು. ಒಂದಾಯ್ತು, 2, 3, ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀವು ಹಾಕೋಬಹುದು. 4 ಗಂಟೆ ಹಾಕೊಂಡು ನಾನು ಈ ಎರಡೂ ದಾರ ಸೇರಿಸಿ ನೋಡಿ ಹೀಗೆ ಈ ತರ ಗಂಟು ಹಾಕೋತಾ ಇದೀನಿ. ಈ ತರ ಹಾಕೊಳ್ಳೋದ್ರಿಂದ ಗಟ್ಟಿಯಾಗಿರುತ್ತೆ ನೋಡಿ, ಹೀಗೆ ಬಿಚ್ಚೋಗಲ್ಲ ಬೇಗ ಗಂಟು. ನೋಡಿ ಈ ತರ ಕುತ್ಕೊಂಡಿದೆ. ಇವಾಗ ಗೊತ್ತಾಗ್ತಿದೆ ಅನ್ಕೋತೀನಿ. ಇವಾಗ ಇದನ್ನ ಕಟ್ ಮಾಡ್ಕೊಳ್ಳೋಣ. ನೋಡಿ ಆ ಗಂಟೆಲ್ಲಿದೆಯೋ ಅಲ್ಲಿಗೆ ಕಟ್ ಮಾಡ್ಕೊಳ್ಳಿ. ನೋಡಿ ಹೀಗೆ
ನೋಡಿ, ಇಲ್ಲೂ ಗಂಟು ಕಾಣಿಸ್ತಾ ಇದೆ, ಇಲ್ಲೂ ಗಂಟು ಕಾಣಿಸ್ತಾ ಇದೆ, ನಿಮ್ಗೆ ಗೊತ್ತಾಗ್ತಿದೆ ಅನ್ಕೋತೀನಿ. ಈ ತರ ಬರುತ್ತೆ ನಿಮ್ಗೆ ಡಿಸೈನು. ಫ್ರೆಂಡ್ಸ್, ಫಸ್ಟ್ ಸ್ಟೆಪ್ ಅಲ್ಲಿ ನಾನು 4 ಚೈನ್ ಹಾಕೊಂಡು ಒಂದು ಕ್ರಿಸ್ಟಲ್ ಬೀಡ್ಸ್ ಹಾಕೊಂಡಿದ್ದೀನಿ. ಅದನ್ನ ಮತ್ತೆ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೊಂಡು ಮತ್ತೆ 4 ಚೈನು, ಒಂದು ಕ್ರಿಸ್ಟಲ್ ಬೀಡ್ಸ್, ಮತ್ತೆ ಸಿಂಗಲ್ ಕ್ರೋಶದಲ್ಲಿ ಲಾಕ್, ಮತ್ತೆ 4 ಚೈನ್ ಈ ತರ ಹಾಕೋತಾ ಹೋಗಿದ್ದೀನಿ. ಸೆಕೆಂಡ್ ಸ್ಟೆಪ್ ಅಲ್ಲಿ ನಾನು ಗ್ರೀನ್ ಕಲರ್ ಇರೋ ದಾರದಲ್ಲಿ 2 ಚೈನ್ ಹಾಕೊಂಡಿದ್ದೀನಿ ಲಾಕ್ ಮಾಡ್ಕೊಂಡು. ಅದೇ 4 ಚೈನ್ಗೆ 2 ಚೈನ್ ಹಾಕೊಂಡು ಅದರ ಎತ್ತರಕ್ಕೆ ನಾನು ಇಲ್ಲಿ ಡಬಲ್ ಕ್ರೋಶೆಟ್ ಹಾಕೊಂಡಿದ್ದೀನಿ. ಆ ಎರಡು ಚೈನು ಸೇರಿಸಿ ನಿಮ್ಗೆ 6 ಡಬಲ್ ಕ್ರೋಶೆಟ್ ಆಯ್ತು. ಮತ್ತೆ ಈ ಬೀಡ್ ಮೇಲ್ಗಡೆ 3 ಚೈನು, ಮತ್ತೆ ಈ 4 ಚೈನ್ಗೆ 6 ಡಬಲ್ ಕ್ರೋಶೆಟ್, ಮತ್ತೆ ಈ ಬೀಡ್ ಮೇಲ್ಗಡೆ 3 ಚೈನು, ಮತ್ತೆ ಈ 4 ಚೈನ್ಗೆ 6 ಡಬಲ್ ಕ್ರೋಶೆಟ್ ಹಾಕೋತಾ ಹೋಗಿದ್ದೀನಿ. ಮತ್ತೆ ಥರ್ಡ್ ಸ್ಟೆಪ್ ಅಲ್ಲಿ ಯೆಲ್ಲೋ ಕಲರ್ ದಾರ ತಗೊಂಡಿದ್ದೀನಿ. ಈ 2 ಚೈನ್ ಇತ್ತಲ್ಲ, ಆ ತುದಿಗೆ ನಾನು ಲಾಕ್ ಮಾಡ್ಕೊಂಡು ಸಿಂಗಲ್ ಕ್ರೋಶೆದಲ್ಲಿ ಯೆಲ್ಲೋ ಕಲರ್ ಇರುವಂತದ್ದು, ಆ ಕಡೆ 3 ಈ ಕಡೆ 3 ಡಬಲ್ ಕ್ರೋಶೆಟ್, ಮಧ್ಯಕ್ಕೆ ನಾನು 6 ಡಬಲ್ ಕ್ರೋಶೆಟ್ ಹಾಕೊಂಡಿದ್ದೀನಿ ಯೆಲ್ಲೋ ಕಲರ್ ಇರುವಂತದ್ದು. ಮತ್ತೆ ಆ 3 ಚೈನ್ ಇದೆಯಲ್ಲ, ಆ 3 ಚೈನ್ಗೆ ಸಿಂಗಲ್ ಕ್ರೋಶೆಟ್ ಲಾಕ್ ಮಾಡ್ಕೊಂಡು ಮತ್ತೆ ಈ ಗ್ರೀನ್ ಕಲರ್ ಇರುವಂತ 6 ಡಬಲ್ ಕ್ರೋಶೆಟ್ ಮಧ್ಯ ನಾನು ಮತ್ತೆ 6 ಡಬಲ್ ಕ್ರೋಶೆಟ್ ಹಾಕೊಂಡಿದ್ದೀನಿ. ಈ ತರ ಹಾಕೋತಾ ಹೋಗ್ಬೇಕು. ಮತ್ತೆ ಫೋರ್ತ್ ಸ್ಟೆಪ್ ಅಲ್ಲಿ ಯೆಲ್ಲೋ ಕಲರ್ ಲಾಕ್ ಮಾಡ್ಕೊಂಡಿದ್ನಲ್ಲ, ಅಲ್ಲೇನೆ ಲಾಕ್ ಮಾಡ್ಕೊಂಡು 6 ಡಬಲ್ ಕ್ರೋಶೆಟ್ ಮಧ್ಯ ಮತ್ತೆ 6 ಡಬಲ್ ಕ್ರೋಶೆಟ್ ಹಾಕೊಂಡಿದ್ದೀನಿ. ಯೆಲ್ಲೋ ಕಲರ್ ಇರುವಂತ 6 ಡಬಲ್ ಕ್ರೋಶೆಟ್ ಮಧ್ಯ ಮತ್ತೆ 6 ಡಬಲ್ ಕ್ರೋಶೆಟ್, ಅದರ ಮಧ್ಯ ಒಂದು ಬೀಡ್ ಹಾಕೊಂಡಿದ್ದೀನಿ. ಮತ್ತೆ ಒಂದು ಸಿಂಗಲ್ ಕ್ರೋಶೆಟ್ದಲ್ಲಿ ಲಾಕು, ಹಾಗೆ ಕಂಟಿನ್ಯೂಟಿ, ಮತ್ತೆ 6 ಡಬಲ್ ಕ್ರೋಶೆಟ್ ಮಧ್ಯೆ ಮತ್ತೆ 6 ಡಬಲ್ ಕ್ರೋಶೆಟ್, ಮತ್ತೆ ಇಲ್ಲೊಂದು ಮಧ್ಯ ಬೀಡ್, ಈ ತರ ಹಾಕೋತಾ ಹೋಗ್ಬೇಕು. ಫೈನಲ್ ಆಗಿ ಈ ತರ ಬರುತ್ತೆ ಡಿಸೈನ್. ನಿಮ್ಗೆ ಈ ಹ್ಯಾಂಗಿಂಗ್ ಬೀಡ್ ಇದೆಯಲ್ಲ, ಕ್ರಿಸ್ಟಲ್ ಬೀಡು, ಆ ಕ್ರಿಸ್ಟಲ್ ಬೀಡ್ ನ ನಾನು ಎಲ್ಲಾ ಕಡೆನೂ ಸೆಂಟ್ರಲ್ ಹಾಕೊಂಡಿದ್ದೀನಿ. ನೀವು ಬೇಕಿದ್ರೆ ಒಂದನ್ನು ಬಿಟ್ಟು ಒಂದನ್ನು ಹಾಕೋಬಹುದು. ಸೀರೆಗೆ ಹಾಕೋಬೇಕಾದ್ರೆ ನಾನಿಲ್ಲಿ ಸ್ವಲ್ಪ ತೋರಿಸ್ಬೇಕಾವಂತ ಹೇಳಿ ಎಲ್ಲದಕ್ಕೂ ಹಾಕೊಂಡಿದ್ದೀನಿ. ಸೀರೆಗೆ ಹಾಕೋಬೇಕಾದ್ರೆ ಮಾತ್ರ ಇದನ್ನ ಬಿಟ್ಬಿಡಿ, ಆ ಕಡೆ ಈ ಕಡೆ ಹಾಕೊಳ್ಳಿ, ಸಾಕು, ಚೆನ್ನಾಗಿ ಕಾಣಿಸುತ್ತೆ. ಮತ್ತೆ ಈ ಗೋಲ್ಡನ್ ಕ್ರಿಸ್ಟಲ್ ಬೀಡ್ ಇದೆಯಲ್ಲ, ಅದ್ರ ಬದಲಾಗಿ ನೀವು ಕಲರ್ ಕ್ರಿಸ್ಟಲ್ ಬೀಡ್ಗಳು ಕೂಡ ಹಾಕೋಬಹುದು. ನಂಗೆ ಗ್ರ್ಯಾಂಡ್ ಲುಕ್ ಬೇಕು ಬಟ್ ಈಸಿ ಆಗಿರ್ಬೇಕು ಅನ್ನೋರ್ಗೆ ಈ ಕ್ರೋಶೆ ಡಿಸೈನ್ ತುಂಬಾ ಈಸಿ, ಆರಾಮಾಗಿ ಹಾಕೊಂಡು ಹೋಗ್ಬೋದು ಸ್ಯಾರಿಗೆ. ತುಂಬಾ ಇಷ್ಟಪಡ್ತಾರೆ ಎಲ್ಲರೂ ಕೂಡ ಕಸ್ಟಮರ್ಸ್. ಫ್ರೆಂಡ್ಸ್, ನನ್ನ ಈ ಗ್ರ್ಯಾಂಡ್ ಲುಕ್ ಇರೋಂತ ತುಂಬಾ ಈಸಿ ಆಗಿರೋಂತ ಕ್ರೋಶೆ ಡಿಸೈನ್, ಡಬಲ್ ಕ್ರೋಶೆ ಡಿಸೈನ್ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ, ಏನಾದ್ರೂ ಹೇಳೋದಿದ್ರೆ ಕಮೆಂಟ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದತ್ರ ಮರಿಬೇಡಿ. ಎಲ್ಲರೂ ಆರೋಗ್ಯವಾಗಿ ಖುಷಿಯಾಗಿರಿ. ಥ್ಯಾಂಕ್ ಯು, ಟೇಕ್ ಕೇರ್, ಬಾಯ್.